ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ಜೀವನದಲ್ಲಿ ಅತ್ಯಂತ ಪವಿತ್ರವಾದಂತಹ ಒಂದು ಜಾಗವನ್ನ ಅನುಭವಿಸಿದಂತಹ ಅಥವಾ ಆ ಜಾಗಕ್ಕೆ ಬಂದಂತಹ ಆ ಒಂದು ಅಮೃತ ಗಳಿಗೆ ಏನಿದೆ, ಆ ಕ್ಷಣದಿಂದ ನಮ್ಮ ಜೀವನದಲ್ಲಿ ನಾನಾಗಿರಬಹುದು ಅಥವಾ ನನ್ನ ಫ್ಯಾಮಿಲಿಯವರಾಗಿರಬಹುದು ಏನೊಂದು ಮಹತ್ತರವಾದ ಬದಲಾವಣೆಯನ್ನ ಗಮನಿಸಿದ್ವಿ ಅಥವಾ ಅನುಭವಿಸಿದ್ವಿ, ಆ ಥರದೊಂದು ಅತ್ಯಂತ ಶ್ರೇಷ್ಠವಾದ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಅಥವಾ ಪರಿಚಯಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾವಿವತ್ತು ಬೆಂಗಳೂರಲ್ಲೇ, ನಾವು ತುಂಬಾ ಪುಣ್ಯವಂತರು, ಈ ಒಂದು ಜಾಗ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ವಿಷಯ, ಸಾಕ್ಷಿ ಅಂತ ಒಂದು ಟ್ರಸ್ಟ್ ಅಲ್ಲಿ ಇದ್ವಿ. ನಾನು ಸಾಕಷ್ಟು ಸತಿ ನನ್ನ ವರ್ಕ್ಶಾಪ್ಗಳಲ್ಲಿ ಅಥವಾ ನನ್ನ ಕ್ಲೈಂಟ್ಸ್ಗೆ ಈ ಅನುಭವನ ಹಂಚ್ಕೊಂಡಿದ್ದೀನಿ. ತುಂಬಾ ವರ್ಷಗಳ ಹಿಂದೆ ನಾನಾಗ ಇನ್ನು ಕಾಲೇಜಲ್ಲಿ ಅಧ್ಯಯನ ಮಾಡ್ತಾ ಇದ್ದೆ. ಟೂ ವೀಲರ್ ಅಲ್ಲಿ ಜಯನಗರದಿಂದ ಏನೋ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗಿದೆ ಅಂತ, ಈಗ ಸಾಕ್ಷಿ ಎಲ್ಲಿದೆ ಜಯನಗರಲ್ಲಿ, ಆ ಒಂದು ರೋಡ್ ಅಲ್ಲಿ ಡಿವಿಯೇಷನ್ ತಗೊಂಡು ಬಂದೆ. ಬಟ್ ನನ್ನ ಗಾಡಿ ಸಡನ್ ಆಗಿ ಈ ಒಂದು ಅಮೋಘವಾದಂತಹ ಜಾಗದ ಮುಂದೆ ಅಂದ್ರೆ ರೋಡ್ ನಲ್ಲಿ ನಿಂತು ಹೋಯ್ತು ಕಾರಣಾಂತರಗಳಿಂದ. ಏನಾಯ್ತು ಅಂತ ಗೊತ್ತಿಲ್ಲ. ತುಂಬಾ ಸತಿ ಕಿಕ್ ಮಾಡಿದೆ, ಟ್ರೈ ಮಾಡಿದೆ, ಸ್ಟಾರ್ಟ್ ಆಗಲಿಲ್ಲ ಗಾಡಿ. ಆಗ ನನ್ನ ತಂದೆಗೆ ಫೋನ್ ಮಾಡಿದೆ, ಈ ತರ ಈ ಟೂ ವೀಲರ್ ಸಡನ್ ಆಗಿ ನಿಂತೋಗಿದೆ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಪ್ಲೀಸ್ ಬನ್ನಿ ಅಂತ. ನಮ್ಮಪ್ಪ ಒಂದಷ್ಟು ಬೈದ್ರು, ಗಾಡಿ ಓಡಿಸಕ್ಕೆ ಮೇಂಟೈನ್ ಮಾಡೋಕೆ ಗೊತ್ತಾಗಲ್ಲ, ಎಲ್ಲೆಲ್ಲೋ ನಿಲ್ಲಿಸ್ತೀಯ ಬರ್ತೀಯಾ ಅಂತ. ಆಯ್ತು, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೋ ದೂರದಲ್ಲಿ ಇದ್ದೀನಿ, ಎಲ್ಲಿ ಜನಗಲ್ಲಿ ಎಲ್ಲಿ ಹೇಳು ಹಾಗೆ ಅಂತೆಲ್ಲ ಅಡ್ರೆಸ್ ಕೇಳಿದ್ರು. ಆಯ್ತು, ಪರವಾಗಿಲ್ಲ, ನಾನು ಆರಾಮಾಗಿ ಬನ್ನಿ, ನಾನು ಇಲ್ಲೇ ನಿಂತಿರ್ತೀನಿ ಅಂತ ಹೇಳಿದೆ. ಅವ್ರು ಬೈತಾರೆ ಅನ್ನೋ ಭಯಕ್ಕೆ. ಅದಾದ್ಮೇಲೆ ಹಾಗೆ ಸುತ್ತಮುತ್ತ ನೋಡ್ತಾ ಇದ್ದೆ. ಬಟ್ ನಾನು ಹೇಳಲೇಬೇಕು, ಅದರ ಕೆಲವು ತಿಂಗಳ ಹಿಂದೆಯಿಂದ ನನಗೆ ವೇದನ ನಿಜವಾಗ್ಲೂ ಏನು, ಅದು ತಿಳ್ಕೊಳ್ಬೇಕು, ಅದರ ಒಳ ಅರ್ಥ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ತುಂಬಾ ಒಂದು ರೀತಿ ಆಕಾಂಕ್ಷೆ ನನ್ನ ಒಳಗಡೆ ಉದ್ಭವ ಆಗಿತ್ತು. ಅದೃಷ್ಟವಶಾತ್ ಭಗವಂತನ ಕೃಪೆ, ಸರಸ್ವತಿಯ ಕೃಪೆ, ನನ್ನ ಗಾಡಿ ಕೆಲವು ತಿಂಗಳಾದ್ಮೇಲೆ ಇದೇ ಜಾಗದಲ್ಲಿ ನಿಂತೋಯ್ತು. ಹೀಗೆ ಸುತ್ತಮುತ್ತ ಇರೋ ಬೋರ್ಡ್ ಓದ್ಬೇಕಾದ್ರೆ ವೇದ ಸ್ಕೂಲ್ ಅಂತ ಒಂದು ಪದ ನನ್ನ ಕಣ್ಣಿಗೆ ಬಿತ್ತು. ಏನಿದು ಅಂತ ಹೇಳಿ ಅಲ್ಲೇ ಗಾಡಿ ಪಕ್ಕದಲ್ಲಿ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಬಂದೆ. ಬಂದು ನೋಡಿದ್ರೆ ಬಂದ ತಕ್ಷಣ ನನಗೆ ಕೆಲವು ಕ್ಷಣಗಳಲ್ಲಿ ಆ ಜಾಗ ತೋರಿಸ್ತೀನಿ. ಒಂದು ಸುಂದರವಾದ ಕೋಟ್ ಅನ್ನು ಓದಿದೆ. ಅದು ಓದಿದ ಮೇಲೆ ಎಷ್ಟು ಚೆನ್ನಾಗಿದೆಯಪ್ಪ, ಈ ತರದ್ದು ಯೋಚನೆ ಮಾಡ್ತಾರ ಅಂತ ತುಂಬಾ ಖುಷಿ ಆಯ್ತು. ಸರಿ, ಅಲ್ಲಿರೋ ಒಬ್ಬರನ್ನ ಕೇಳಿದೆ, ಇದು ಏನ್ ಜಾಗ ಇದು ಏನು ಅಂತ. ಮೇಡಮ್, ಇಲ್ಲಿ ವೇದಗಳ ಬಗ್ಗೆ ಅಧ್ಯಯನ ಮಾಡಬಹುದು, ಕಶ್ಯಪ್ ಸರ್ ಅಂತ ಇರ್ತಾರೆ, ಅವರು ಎಷ್ಟೋ ಸಾವಿರಾರು ಶ್ಲೋಕಗಳನ್ನೆಲ್ಲ ತುಂಬಾ ಈಸಿಯಾಗಿ ಕಾಮನ್ ಮ್ಯಾನ್ ಅರ್ಥ ಆಗೋ ತರ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಕೆಳಗಡೆ ಲೈಬ್ರರಿ ಇದೆ, ನೀವು ಓದ್ಬೋದು ಅಂತೆಲ್ಲ ಹೇಳಿದ್ರು. ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದೆ ನನ್ನ ತಂದೆ ಬರೋವರೆಗೂ. ಆಮೇಲೆ ಹೋದೆ. ಕೆಲವು ವರ್ಷಗಳ ಆದ್ಮೇಲೆ ನಾನು PhD ಮಾಡ್ಬೇಕಾದ್ರೆ ರೆಫರೆನ್ಸಸ್ಗೆ ನನಗೆ ವೇದಿಕ್ ಬುಕ್ಸ್ ಎಲ್ಲ ಬೇಕು ಅಂತ ಹೇಳಿ ನನಗೆ ಗೈಡ್ ಮಾಡ್ತಾ ಇರೋನ್ನ ಕರ್ಕೊಂಡು ನನಗೆ ಬಂದೆ. ತದನಂತರ ಈ ಜಾಗದಲ್ಲಿ ಅಥವಾ ಈ ಒಂದು ಪುಣ್ಯ ಸ್ಥಳದಲ್ಲಿ ಏನೆಲ್ಲ ಮಹತ್ತರವಾದ ಕೆಲಸ ನಡೀತಾ ಇದೆ ವಿಸ್ತಾರವಾಗಿ ತಿಳ್ಕೊಂಡೆ. ಇಲ್ಲಿ ಕೆಲವು ಪುಸ್ತಕಗಳನ್ನು ತಗೊಂಡು ಹೋದೆ. ಅಲ್ಲಿಂದ ನನ್ನ ಜೀವನದಲ್ಲಿ ಎಂತ ಅದ್ಭುತವಾದ ಒಂದು ಪರಿವರ್ತನೆ ಆಯ್ತು ಅಂತ ಹೇಳೋದಕ್ಕೆ ಪದಗಳು ನಿಜವಾಗ್ಲೂ ಸಾಕಾಗಲ್ಲ. ಇವರೇ ನಮ್ಮ ವೇದಕ್ಕೆ ಸಂಬಂಧಪಟ್ಟಂತಹ ಅಥವಾ ನಮ್ಮ ಬದುಕಿಗೆ ನಾನು ಪ್ರತ್ಯಕ್ಷವಾಗಿ ಕಂಡ ಸರಸ್ವತಿ ಪುತ್ರರು, ದೇವರು. ನೀವು ನೋಡ್ತಾ ಇರೋಗೆ ಡಾಕ್ಟರ್ RL ಕಶ್ಯಪ್ ಅವರು. ಇವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಪುಣ್ಯ ಸ್ಥಳದಲ್ಲಿ ಪ್ರತಿ ಮಂಗಳವಾರ ವೇದದ ಕ್ಲಾಸ್ಗಳನ್ನ ಅಟೆಂಡ್ ಮಾಡುವಂತಹ ಸೌಭಾಗ್ಯ ಕೂಡ ಸಿಕ್ಕಿದೆ. ದೊಡ್ಡ ಸಾಗರದಲ್ಲಿ ಒಂದು ಸಣ್ಣ ಸ್ಪೂನ್ ಇಟ್ಕೊಂಡು ಹೋಗ್ತೀವಿ ನಾವು ವಿದ್ಯೆ ಕಲಿಬೇಕಾರೆ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಾಬ್ಲಿ ನಾನು ಒಂದೇ ಒಂದು ಸ್ಪರ್ಶ ಪಡೆದಿರಬಹುದು ಅಷ್ಟೇ. ಬಟ್ ಈ ವಿಷಯವಾಗಿ ನೀವೆಲ್ಲರೂ ಅತ್ಯಂತ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಈ ಒಂದು ಹಾಲಲ್ಲೇನೆ ಕಶ್ಯಪ್ ಸರ್ ಕೂತ್ಕೊಳ್ತಾ ಇದ್ದಿದ್ದು, ಕ್ಲಾಸ್ ಮಾಡ್ತಾ ಇದ್ದಿದ್ದು. ನೀವು ನೋಡೋ ಹಾಗೆ ಅವರ ಇನ್ಸ್ಪಿರೇಷನ್ ಆದಂತಹ ಮದರ್ ಮತ್ತು ಅರವಿಂದ್ ಅವರ ಫೋಟೋ ನೋಡ್ಬೋದು, ರಿಲೆಕ್ಸ್ ನೋಡ್ಬೋದು ನೀವಿಲ್ಲಿ. ಇವತ್ತು ಕೂಡ ಟ್ಯೂಸ್ಡೇ ಆಗಿರೋದ್ರಿಂದ ಇವತ್ತು ಕ್ಲಾಸ್ಗೆ ನಾವು ಬಂದಿದ್ವಿ, ಅದರಿಂದ ಈ ವಿಡಿಯೋನ ಇವತ್ತೇ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಈಗ ನಿಮಗೆ ನಮ್ಮೆಲ್ಲರಿಗೂ ತುಂಬಾ ಪ್ರೀತಿ ಪಾತ್ರವಾದ ಬಿಂದು ಮಾಧವ್ ಸರ್ ಅವರನ್ನು ಪರಿಚಯ ಮಾಡಿಸ್ತೀನಿ. ತುಂಬಾ ವರ್ಷಗಳ ಕಾಲ ಕಶ್ಯಪ್ ಸರ್ ಜೊತೆ ತುಂಬಾ ಆಪ್ತರಾಗಿ ಕೆಲಸ ಮಾಡಿದಂತಹ ಬಿಂದು ಮಾಧವ್ ಸರ್ ನನ್ನ ಜೊತೆಲಿದ್ದಾರೆ. ಸರ್, ನಾನು ತುಂಬಾ ಚೆನ್ನಾಗಿದೆ, ನಮಸ್ಕಾರ. ತುಂಬಾ ವರ್ಷಗಳ ಹಿಂದೆ ಬಂದಾಗ ನೀವೇ ಫಸ್ಟ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅದು. ಬಿಕಾಸ್ ತುಂಬಾ ಡೀಟೇಲ್ ಆಗಿ ಪುಸ್ತಕಗಳ ಬಗ್ಗೆ ನೀವು ಹೇಳಿದ್ರಿ ಅವತ್ತು. ಅದರಿಂದ ಈ ಒಂದು ಸೌಭಾಗ್ಯ ನಮ್ಮೆಲ್ಲ ವೀಕ್ಷಕರಿಗೂ ಸಿಗ್ಬೇಕು, ನಿಮ್ಮಿಂದಾನೇ ಆ ಪರಿಚಯ ಆಗ್ಬೇಕು. ದಯವಿಟ್ಟು ಕಶ್ಯಪ್ ಸರ್ ಅವ್ರ ಬಗ್ಗೆ ಹೇಳೋಷ್ಟು ಸಾಮರ್ಥ್ಯ ಕೂಡ ನಮ್ಗಿಲ್ಲ. ನಿಮ್ಮಂತವರು ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೂ ಕೂಡ ಅದರಿಂದ ತುಂಬಾ ಉಪಯೋಗ ಆಗುತ್ತೆ.
ಹೇಳಿ ಸರ್, ಕಶ್ಯಪ್ ಸರ್ ಅವರ ಕೆಲಸದ ಬಗ್ಗೆ, ಪುಸ್ತಕಗಳ ಬಗ್ಗೆ, ಅವರಿಗೆ ನಮ್ಮ ಸರ್ಕಾರದವರು ಗೌರವ ಕೊಟ್ಟಿರುವಂತಹ ಅವಾರ್ಡ್ಗಳ ಬಗ್ಗೆ ದಯವಿಟ್ಟು ತಿಳಿಸ್ತಾರೆ. ಮೊದಲನೇದಾಗಿ ತಮಗೆ ಸರ್ ಅವರಿಗೆ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನಿನ್ನೆ ನಾವು ಕಂಡಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಯಿತು. ಅದು ಮರುದಿವಸನೇ ತಾವು ಬಂದು ಇದನ್ನು ಮಾಡ್ತಾ ಇದ್ದೀರಿ ಅಂದರೆ ಈ ಜಗತ್ತಿನ ಕ್ಷೇತ್ರದಲ್ಲಿ ಆ ಎನರ್ಜಿ ಜಾಸ್ತಿ ಶುರು ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಇದು ಸಾಕ್ಷಿಯ 25ನೇ ವರ್ಷ. ಡಾಕ್ಟರ್ ಆರ್ ಎನ್ ಕಶ್ಯಪ್ ಅವರು 35 ವರ್ಷಗಳ ಕಾಲ ಅವರು ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿದ್ದರು. ಅದಾದ ಮೇಲೆ ಅವರು ರಿಟೈರ್ಡ್ ಆದಮೇಲೆ 60ನೇ ವರ್ಷಕ್ಕೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅವ್ರದ್ದೇ ಹಣದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದನ್ನು ನಡೆಸ್ತಾ ಹೋದರು. ಇಲ್ಲಿ ಅವರು ದಿನಕ್ಕೆ 15 ಗಂಟೆಗಳ ಕಾಲ ಅವರು ಕೆಲಸ ಮಾಡ್ತಾ ಇದ್ರು. ಇದು ಒಂದೇ ಉದ್ದೇಶ ಏನಂತಂದ್ರೆ, ಅವರು ಚಿಕ್ಕವರಿದ್ದಾಗ ಮಂತ್ರಗಳ ಅರ್ಥಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಮುಂದಿನ ಪೀಳಿಗೆ ವಂಚಿತರಾಗಬಾರದು ಅನ್ನೋದು ಒಂದು ದೊಡ್ಡ ಅವ್ರದ್ದು ಮನಸ್ಸಲ್ಲಿತ್ತು. ಈ ಸಂಸ್ಥೆ ಶುರು ಮಾಡಿದ ಮೇಲೆ ಅವರು ಡಾಕ್ಟರ್ ರಾಗಿರ್ದಾರ್ ಅವರು ಮ್ಯಾನೇಜಿಂಗ್ ಟ್ರಸ್ಟಿಯವರು ವಿಚಾರ ಮಾಡಿ ಇಂಗ್ಲಿಷು ಮತ್ತು ಕನ್ನಡ ಇದನ್ನ ತರ್ತಾ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಸಂಸ್ಥೆಯಿಂದ ಈಗಾಗಲೇ 10,552 ಮಂತ್ರಗಳು ಋಗ್ವೇದ, ಒಟ್ಟು 4 ವೇದಗಳು ಸೇರಿ 25,552 ಮಂತ್ರಗಳಿಗೆ ಅರ್ಥ ಸಮೇತವಾಗಿ ಸಾಹಿತ್ಯ ಇಟ್ ಈಸ್ ರೆಡಿಲಿ ಅವೈಲೇಬಲ್. ಇದು ಮನುಷ್ಯ ಸಾಮಾನ್ಯರಿಗೆ ಸಾಧ್ಯನೇ ಆಗದೆ ಇರೋ ಕೆಲಸ, ಅದರಿಂದ ಸಾಧ್ಯ ಆಗೋದಿಲ್ಲ. ಮತ್ತು ಒಂದು ನಮಗೆ ನಮ್ಮ ಗುರುಗಳು ತಿಳಿಸ್ತಾ ಇದ್ರು, ಇದನ್ನ ನೀವು ಓದಿ 4 ಜನಕ್ಕೆ ತಿಳಿಸ್ಬೇಕು. ಮತ್ತು ವೇದದಲ್ಲೇ ಇದು ಹೇಳಿದೆ, ನೀನು ತಿಳ್ಕೊಂಡು ತಿಳಿದೇ ಇರೋರಿಗೂ ಇದನ್ನು ತಿಳಿಸ್ಬೇಕು, ಅವ್ರು ಇನ್ನೊಬ್ಬರಿಗೆ ಇದನ್ನು ಹಂಚಬೇಕು. ಇದರಲ್ಲಿ ಯಾರಾದರೂ ಇದನ್ನು ಕಲಿಬಹುದು. ನಾನಾ ಅಂತ ಕೇಳುವಂತಹ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಎಲ್ಲರಿಗೂ ಇದು ಇದೆ. ಮತ್ತು ಇದು ವಾಲ್ಯೂಮ್ಸ್ ಏನಂದ್ರೆ ಜಾಸ್ತಿ ಬೆಲೆ ಆಗೋದ್ರಿಂದ ಈಗ ಕನ್ನಡದ್ದು ಒಂದು 10,000 ರೂಪಾಯಿ ಆಗುತ್ತೆ ಒಂದು ಸೆಟ್ಟಿಗೆ, 28 ವಾಲ್ಯೂಮ್ಗೆ. ಇಂಗ್ಲಿಷ್ 26 ವಾಲ್ಯೂಮ್ಗೆ ಒಂದು 11,000 ಆಗುತ್ತೆ. ಇದನ್ನ ನಾವು EMI ರೂಪದಲ್ಲೂ ಕೊಡಬಹುದು ಅಂತ ಹೇಳಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರು ಹಿಂದೆ ಹೇಳಿದ್ರು. EMI ರೂಪದಲ್ಲೂ ಕೊಡ್ಕೊಳ್ಬಹುದು. ದೊಡ್ಡದು ಬೇಡ ಅಂದ್ರೆ ಚಿಕ್ಕ ಪುಸ್ತಕಗಳು ಬಹಳ ಎಂಟ್ರಿ ಆಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಈಗ ವೈರೇ ಋಗ್ವೇದ ಅಂತ ಹೇಳಿದೆ ನಮ್ಮಲ್ಲಿ, ನೆಮ್ಮದಿಯ ಬಾಳು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳಿದೆ. ಋಗ್ವೇದವನ್ನು ಯಾಕೆ ಓದಬೇಕು? ಈ ಸಣ್ಣ ಪುಸ್ತಕದಲ್ಲಿ ಎಸೆನ್ಷಿಯಲ್ ಸೀರೀಸ್ ಅಂತ ನಾವು ಹೇಳ್ತೀವಿ. ಅದನ್ನ ಓದುವಂಥದ್ದು ನಾವಿಲ್ಲಿ ಮಾಡಿಟ್ಟಿದ್ದೀವಿ. ಅದನ್ನು ಪ್ರಯೋಜನ ತಗೊಳ್ಬಹುದು. ಅದಾದ್ಮೇಲೆ ವೇದ ಕಿರಣ, ಮನೆಗೆ ವೇದ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಈಗ ಬಹಳ ವಿಶೇಷವಾಗಿ ಅವ್ರ ಮನೇಲಿ ಹುಟ್ಟಿದಬ್ಬ ಇದ್ರೆ ಒಂದು ವೆಡ್ಡಿಂಗ್ ಆನಿವರ್ಸರಿ ಅಂತ ಏನೋ ಇರುತ್ತೆ. 2 ಪುರೋಹಿತರು ಸಂಜೆ ಬರ್ತಾರೆ, ಸುಮಾರು 6ರಿಂದ 7. ಅವರು ಮಂತ್ರಗಳನ್ನು ಹೇಳಿ ಆ ಇಡೀ ಕುಟುಂಬದವರಿಗೆ ಆಶೀರ್ವಾದ ಮಾಡ್ತಾರೆ. ಅಕ್ಕಪಕ್ಕದವ್ರನ್ನು ಕೂಡ ಅವರು ಆಹ್ವಾನಿಸಬಹುದು. ಅದು ಬಹಳ ಉದ್ದೇಶ. ನಮ್ದು ಇದೇ ಒಂದು ಅರೋವೇದ ಅಂತ ಹೇಳಿ ಈ ಜಾಗದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ವೇದದ ವರ್ಕ್ಶಾಪ್ಸ್ ಅರ್ಧ ದಿನದ್ದು ಹೀಗೆಲ್ಲ ನಾವು ಮಾಡ್ತಾ ಇರ್ತೀವಿ. ಈಗ ಯಾರಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 20-25 ಜನ ಇದ್ರೆ ಅವ್ರದೇ ಒಂದು ಗ್ರೂಪ್ ಬಂದ್ರೆ ಅವ್ರ ಸಲುವಾಗಿ ನಾವು ಮಾಡ್ತೀವಿ. ಮತ್ತು ಹಾಗೆ ಮೇಡಮ್ ಅವರು ಸರ್ ಒಂದು ನಂಬರ್ ಕೊಟ್ಟಿರ್ತಾರೆ ನಿಮಗೆ, ಸಂಪರ್ಕ ನೀವು ಮಾಡಿ. ಸ್ವಲ್ಪ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಹಾಕ್ತೀನಿ ಸರ್. ಆ ಪುಸ್ತಕಗಳನ್ನ ಒಮ್ಮೆ ನಮ್ಮ ವೀಕ್ಷಕರಿಗೆ ತೋರಿಸೋದಾದ್ರೆ, ಇದು ಇಂಗ್ಲಿಷ್ ಸರ್, ಇದು ಇಂಗ್ಲಿಷ್ ಸೆಟ್ಗಳಿವೆ ಎಲ್ಲ. ನೀವು ಹೇಳಿದಂತಹ ಬೇರೆ ಬೇರೆ ಪುಸ್ತಕಗಳು ಇಲ್ಲಿ ಚಿಕ್ಕ ಪುಸ್ತಕಗಳು ಇಲ್ಲಿದೆ. ಇದು ನಾನು ತಗೊಂಡಂತಹ ಮೊದಲನೇ ಪುಸ್ತಕ. ಅಂದ್ರೆ ನಾವು ಕೂಡ ವೇದ ಓದ್ಬೋದಪ್ಪ ಅಂತ ಒಬ್ಬ ಸಾಮಾನ್ಯರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಫಸ್ಟ್ ನಾವು ಅರ್ಥ ಮಾಡ್ಕೋಬೋದಪ್ಪ, ಇದು ಕೆಲವ್ರು ಮಾತ್ರ ಅಲ್ಲ ಅನ್ನೋದು ಒಂದು ಭಾವನೆ. ಉದಾಹರಣೆಗೆ ನಾನು ಕೂಡ ಓದಿ, ಸಂಸ್ಥೆ ಅಷ್ಟೇ ಅಲ್ಲ, ಓದಿ ಅದನ್ನ ಅನುಭವಿಸ್ತಾ ಇದ್ದೀನಿ ಇವತ್ತು. ಮತ್ತು ಅನುಭವಿಸೋದ್ರಲ್ಲಿ ನೀವು ನಿಮ್ಮ ಕುಟುಂಬ ಕೂಡ ಇದೆ ಅಂತ ಹೇಳಕ್ಕೆ ನಾನು ಸಂತೋಷ ಸೌಭಾಗ್ಯ ಸರ್. ಮತ್ತು ವೀಕ್ಷಕರಿಗೆ ಹೇಳೋದೇನೆಂದ್ರೆ ಅಂತ ಸಂತೋಷವನ್ನ ನೀವು ಕೂಡ ಅನುಭವಿಸುವಾಗ ಆಗ್ಲಿ ಅನ್ನೋದು ನಮ್ದು ಒಂದು ದೊಡ್ಡ ಉದ್ದೇಶ. ತುಂಬಾ ದಿನಗಳಿಂದ ಈ ವಿಡಿಯೋ ಮಾಡ್ಬೇಕು ಅಂತಿದ್ವಿ, ಇವತ್ತ ಸೌಭಾಗ್ಯ ಬಂತು. ಇದೆಲ್ಲ ಕನ್ನಡ ಪುಸ್ತಕಗಳು ಮತ್ತು ಹಿಂದಿ ಬೇರೆ ಬೇರೆ ಭಾಷೆಗಳಲ್ಲಿ, ಒಟ್ಟು 8 ಭಾಷೆಗಳಲ್ಲಿ ನಾವು ಪುಸ್ತಕಗಳು ಮಾಡಿದ್ದೀವಿ. www.vedah.com ಈ ವೆಬ್ಸೈಟ್ಗೆ ಹೋದ್ರೆ ನಮ್ಮ ಎಲ್ಲಾ ವಿಶೇಷಗಳು ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಇವಾಗ ನಾವು ನಮ್ಮ ಡಾಕ್ಟರ್ ನಾಗೇಂದ್ರ ಸರ್ ಅವ್ರನ್ನ ಮಾತಾಡ್ಸೋಣ. ಇಷ್ಟೆಲ್ಲ ತಿಳ್ಕೊಂಡು ಓದಿ, ಅಂದ್ರೆ ನಾವು ಯೂಶಲಿ ಅನ್ಕೊಳ್ತೀವಿ ನಮ್ಗೊಂದಷ್ಟು ವಿದ್ಯೆ, ಸರ್ಟಿಫಿಕೇಶನ್, ಲಾಜಿಕಲಿ ನಾವು ಪ್ರಬುದ್ಧರಾದ್ರೆ ನಮ್ಗೆ ಏನೋ ಒಂದು ತಿಳಿದಿದೆ ಅನ್ನುವಂತಹ ಒಂದು ಅಹಂ ಬರುತ್ತೆ. ಆದ್ರೆ ಡಾಕ್ಟರ್ ಅಲ್ಲಿ ನಾವು ಅದನ್ನ ಸಾಸಿವೆ ಕಾಳಷ್ಟು ಕೂಡ ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ನೋಡಿಲ್ಲ. ಅಷ್ಟು ಸ್ಪಿರಿಚುವಲ್, ಡಿವೈನ್ ಮತ್ತು ಹಂಬಲ್ ಪರ್ಸನ್ ಇವರು. ಇವ್ರನ್ನ ನಾವು ಮಾತಾಡಿಸದೇ ಇದ್ರೆ ವಿಡಿಯೋನೇ ಇನ್ಕಂಪ್ಲೀಟ್ ಆಗುತ್ತೆ. ಅಷ್ಟು ಒಂದು ಸಂಭ್ರಮ ಇದೆ ಈಗ ಮನಸ್ಸಲ್ಲಿ ಸರ್ನ ಮಾತಾಡ್ಸೋದು.
ಸರ್ ದಯವಿಟ್ಟು ಹೇಳಿ, ಡಾಕ್ಟರ್ ಕಶ್ಯಪ್ ಅವ್ರಿಗೆ ಗೌರ್ಮೆಂಟ್ ಅವರು ರೆಕಗ್ನೈಸ್ ಮಾಡಿ ಕೊಟ್ಟಂತಹ ಅವಾರ್ಡ್ಗಳಿರಬಹುದು, ಮತ್ತೆ ಯಾವೆಲ್ಲ ಪ್ರೋಗ್ರಾಮ್ಗಳನ್ನ ಅವರ ಕೆಲಸವನ್ನ ಅಂದ್ರೆ ಅವರ ದೇಹತ್ಯಾಗ ಆಗಿದೆ ಅಷ್ಟೇ, ಬಟ್ ಅವರು ನಮ್ಮ ಜೊತೆಲೆಲ್ಲರೂ ಜೀವಂತವಾಗಿದ್ದಾರೆ. ಸೊ ಆ ಕೆಲಸವನ್ನ ಮುಂದಕ್ಕೆ ತಗೊಂಡು ಹೋಗುವಂತಹ ಜವಾಬ್ದಾರಿ ಪ್ರಮುಖವಾಗಿ ಬಿಂದು ಮಾಧವ್ ಸರ್, ನೀವು, ಜಾಗೀರ್ದಾರ್ ಸರ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಪ್ರೋಗ್ರಾಮ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೇವೆ. ನಮಸ್ಕಾರ. ಇದು ದೊಡ್ಡ ಹೊಣೆಗಾರಿಕೆ. ಇದು ನಾವು ಮಾಡ್ತಿರುವಂಥದ್ದು ಕೆಲಸ ಇಲ್ಲಿ ನಡೀತಿರೋಂಥದ್ದು ಮುಂದೆ ಬೇಕಾಗಿರುವಂಥದ್ದು ಮತ್ತೆ ತುಂಬಾ ಅವಶ್ಯಕವಾದ ಬೇಕಾಗಿರ್ತದೆ, ನಮಗೆ ಬೇಕಾಗಿರೋದು ಅಂತಲ್ಲ. ಈಗ ಸಾಕ್ಷಿ ಅಂದಾಗ ಅದೊಂದು ಅಬ್ರಿವೇಶನ್, SC ಅಂದ್ರೆ ಶ್ರೀ ಅರಬಿಂದೋ ಕಪಾಲಿ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಫಾರ್ ವೇದಿಕ್ ಕಲ್ಚರ್. ಶ್ರೀ ಅರಬಿಂದೋ ಮತ್ತೆ ಕಪಾಲಿ ಶಾಸ್ತ್ರಿ ಅವರ ಹೆಸರಿನಲ್ಲಿ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರೋದು. ಪ್ರೊಫೆಸರ್ ಕಶ್ಯಪ್ ಅವರಿಗೆ ಶ್ರೀ ಅರಬಿಂದೋ ಅವರು 20ನೇ ಶತಮಾನದಲ್ಲಿ 19-20ನೇ ಶತಮಾನದಲ್ಲಿ ವೇದಗಳನ್ನ ಸೈಕಲಾಜಿಕಲ್ ಮೀನಿಂಗ್ ಹೇಗೆ ಕೊಡಬೇಕು ಅನ್ನುವ ನೇರ ದರ್ಶನವಾಗಿ ಅದನ್ನ ವೇದಗಳಲ್ಲಿ ಪ್ರಮಾಣವಾಗಿ ನೋಡಿ ಅದನ್ನ ಅವರು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಡಾಕ್ಯುಮೆಂಟ್ ಮಾಡ್ತಾರೆ. ಅದನ್ನ ಕಪಾಲಿ ಶಾಸ್ತ್ರಿ ಅವರು ಅದನ್ನು ಸಂಸ್ಕೃತದಲ್ಲೂ ಬರೀತಾರೆ. ಆ ನಿಟ್ಟಿನಲ್ಲೇ ಇಟ್ಕೊಂಡು ಪ್ರೊಫೆಸರ್ ಕಶ್ಯಪ್ ಅವರು ಈ 4 ವೇದಗಳನ್ನ, ಬಿಂದು ಮಾಧವ್ ಅವರ ಒಂದು 4 ವೇದಗಳನ್ನ ಹೀಗೆ ಇದು ಒಂದು ಇಷ್ಟು ಸೇರಿದ್ರೆ ನಮಗೆ ವೇದಗಳಲ್ಲಿ ಸಂಹಿತಾ ಭಾಗ 4 ವೇದಗಳು, ಒಂದೊಂದು ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ತೆಗೆದುಕೊಂಡ್ರೆ ಒಂದು ವೇದದಲ್ಲಿ ಸಂಹಿತಾ ಭಾಗ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಇರುತ್ತೆ. ಅದರಲ್ಲಿ ಮೊದಲನೇ ಭಾಗ ಸಂಹಿತಾ ಭಾಗ ಇದು ಇಷ್ಟು 10 ಮಂಡಲ ಆದ್ರೆ ಋಗ್ವೇದ ಆಗುತ್ತೆ. ಇದು ಯಜುರ್ವೇದ, ಇದು ಅಥರ್ವ ವೇದ, ಅದು ಸಾಮವೇದ. ಇಷ್ಟು ನಾವು ಒಂದು ಸಾರಿ ನೋಡಿದ್ರೆ ಎಷ್ಟೋ ಸಾರಿ ನಮಗೆ ಅಷ್ಟನ್ನು ಒಟ್ಟಿಗೆ ನೋಡೋ ಪೂರ್ತಿ ನೋಡೋದೇ ಕನ್ನಡದಲ್ಲೂ ಇಷ್ಟು ಆಗಿದೆ, ಇಂಗ್ಲಿಷಲ್ಲಿ ಇಷ್ಟಿದೆ. ಮತ್ತೆ ನಮಗೆ ಈಗ ನಮ್ಮ ಮನಸ್ಸಲ್ಲಿ ಏನಾಗ್ತದೆ, ಇಷ್ಟು ಹೇಗೆ ಓದೋದು ಅಂತ. ಪ್ರೊಫೆಸರ್ ಮತ್ತೆ ಡಾಕ್ಟರ್ ಜಾಗೀರ್ದಾರ್ ಅವರು ಈ ಇಡೀ 10 ಮಂಡಲನ ಒಂದು ವಾರದಲ್ಲಿ ಓದಿ ಮುಗಿಸ್ಕೊಳ್ತಾ ಇದ್ರು. ಇಬ್ರು ಕೂತ್ಕೊಂಡು ನಾನು ಅದಕ್ಕೆ ಆಗ್ಲೇ ಹೇಳ್ತಾ ಇದು ಮನುಷ್ಯರಿಗೆ ಸಾಮಾನ್ಯವಾಗಿ ಸಾಧ್ಯ ಆಗಲ್ಲ. ಅದರಿಂದ ಹಾಗಾಗಿ ನಾವು ಮನುಷ್ಯರು ಬಂದ್ರೆ ಅದೇ ಆ 10 ವಾಲ್ಯೂಮ್ ಇದೆಯಲ್ಲ ಅದನ್ನ ಋಗ್ವೇದ ಅಂತರಂಗ ಅಥವಾ ಇಂಗ್ಲಿಷ್ ನಲ್ಲಿ ಎಸೆನ್ಷಿಯಲ್ಸ್ ಆಫ್ ಋಗ್ವೇದ ಅಂತ ಈ ಪುಸ್ತಕ ಇದೆಯಲ್ಲ, ಇದು ಒಂದು 80 ಪುಟದ ಒಂದು ಪುಸ್ತಕ, 80 ಪೇಜಸ್ ಇರುತ್ತೆ. ಅದರಲ್ಲಿ ಋಗ್ವೇದದಲ್ಲಿ ಏನಿದೆ ಅಂತ ಸುಮಾರಷ್ಟು ಗೊತ್ತಾಗುತ್ತೆ. ಅದನ್ನ ಪ್ರೊಫೆಸರ್ ಕಶ್ಯಪ್ ಅವರೇ ಅವರ ಅಧ್ಯಯನ ಮಾಡಿ ಅದನ್ನ ಮಾಡಿರುವಂತದ್ದು. ಈ ರೀತಿ ಋಗ್ವೇದ, ಇನ್ನು ಯಜುರ್ವೇದ ಈ ತರ ಸಂಕ್ಷಿಪ್ತವಾಗಿ ನಾವು ಅದನ್ನ ತಿಳ್ಕೊಂಡು ಮತ್ತೆ ಮುಂದಕ್ಕೆ ಅಧ್ಯಯನ ಮಾಡೋಕೆ ಇದೊಂದು ದಾರಿದೀಪ. ಈಗ ಯಾವ ವೇದದಲ್ಲಿ ಓದಬೇಕು ಅಂತ ಕೆಲವರಿಗೆ ಸ್ವಲ್ಪ ಗೊಂದಲ ಇರುತ್ತೆ. ವೇದದ ಒಳಗೆ ಏನಿದೆ ಅಂತ ಅದು ಎಕ್ಸಾಕ್ಟ್ಲಿ ಅದನ್ನ ಪೂರ್ತಿಯಾಗಿ ಏನೇನಿದೆ ಅದರಲ್ಲಿ ಅನ್ನೋದನ್ನ ಒಂದು ಪೂರ್ತಿಯಾಗಿ ಕೊಟ್ಬಿಡ್ತಾರೆ. ಆಮೇಲೆ ಇದರಲ್ಲಿ ನಮಗೆ ಮಂತ್ರದ ಪಠಣ, ವೇದವನ್ನ ಮಂತ್ರದ ಪಠಣವಾಗಿ ಅಭ್ಯಾಸ ಮಾಡಬಹುದು, ಆಮೇಲೆ ಮಂತ್ರದ ಅರ್ಥವನ್ನ ಅಭ್ಯಾಸ ಮಾಡಬಹುದು, ಮತ್ತೆ ಕೆಲವು ಬರೀ ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಮಾಡಬಹುದು, ನನ್ನ ಜೀವನದಲ್ಲಿ ಅಳವಡಿಸಬಹುದು, ಅಪ್ಲೈಡ್ ಪಾರ್ಟ್ ಈ ರೀತಿ ಮಾಡೋದು 3 ಹಂತದಲ್ಲಿ ಮಾಡಬಹುದು. ಈ ಪುಸ್ತಕನ ಏನ್ ಮಾಡಿದರೆ, ನಿಮ್ಮ ಮೊದಲನೇ ಪ್ರಶ್ನೆ ಏನೇನು ಪ್ರಶಸ್ತಿ ಬಂದಿದೆ ಅನ್ನೋದನ್ನ ಪ್ರೊಫೆಸರ್ ಆಗಿ ನಮ್ಗೆ ವೇದಕ್ಕೆ ನೀನು ಬಂದ್ರೆ ಆ ಪ್ರಶಸ್ತಿಗೆ ಒಂದು ಗೌರವ. ಈಗ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಬಂತು, ನಮ್ಗೆಲ್ರಿಗೂ ಯಾರೇ ಹಿರಿಯರಿಗೆ ಬಂದಾಗ ಗೊತ್ತಾಗಿದೆ ಅವರಿಗೆ ಬಂದದ್ರಿಂದ ಪದ್ಮಶ್ರೀಗೆ ಒಂದು ಗರಿಮೆ ಅಂತ ಎತ್ತರಕ್ಕಾಗ್ತಿದೆ ಅಂತ. ಅದಕ್ಕೆ ನಮ್ದು ಎಲ್ಲರದು ಆ ಅನುಭವ ಅದನ್ನೇನು ದೊಡ್ಡ ಅವ್ರು ಅಷ್ಟು ಕೆಲಸ ಮಾಡಿದವ್ರಿಗೆ ಅದು ಸರ್ಕಾರ ಗೌರವಿಸಿದೆ, ಅದು ತುಂಬಾ ಸಂತೋಷ. ಈ ಪುಸ್ತಕಗಳ ಬಂದಾಗ ನನ್ನ ಪ್ರವೇಶ ವೇದಗಳಿಗೆ ಇಲ್ಲಿ ವೈ ರೀಡ್ ಋಗ್ವೇದ ಅಂತ ಒಂದು ಪುಸ್ತಕ ಇದೆ. ಯಾಕೆ ಓದ್ಬೇಕು ಆ ಪ್ರಶ್ನೆ ನಮ್ಮಲ್ಲಿ ಇದ್ದಿದ್ದನ್ನ ನೇರವಾಗಿ ಅದನ್ನೇ ಕೇಳಕ್ಕಾಯ್ತು. ಆ ಪ್ರಶ್ನೆ ವೈ ರೀಡ್ ಅನ್ನೋದನ್ನ ಈ 3 ತರ ಪುಸ್ತಕಗಳಿದೆ. ಒಂದು ಪೂರ್ತಿ ದೊಡ್ಡ ಪುಸ್ತಕ ಇದೆಯಲ್ಲ, ಇದು ಓಪನ್ ಮಾಡಿದ್ರೆ ಹೀಗಿರುತ್ತೆ. ಋಗ್ವೇದ ಮಂಡಲ 1 3 ಪಾರ್ಟ್ ಇರುತ್ತೆ, ಮಂಡಲ 3, 4, 5, 7, 8 ಈ ತರ 10 ಮಂಡಲ ಇದೆ. ಇದು ದೊಡ್ಡ ದೊಡ್ಡ ಪುಸ್ತಕಗಳು. ಯಾರು ವೇದವನ್ನ ಕೋರ್ ಆಗಿ ತೆಕ್ಕೊಂಡು ಅಧ್ಯಯನ ಮಾಡಬೇಕು ಅಂತ ಅವರಿಗೆ ಇದು ತುಂಬಾ ಉಪಯೋಗ. ಇಲ್ಲಿ ಒಂದು ಇದು ಒನ್ ಆಫ್ ದ ಫಸ್ಟ್ ಬುಕ್ಸ್ ಇದು ಋಗ್ವೇದ ಮಂತ್ರ ಸಂಹಿತ 10,500 ಮಂತ್ರಗಳು ಅಂತಲ್ಲ, ಇದು ಸಂಸ್ಕೃತದಲ್ಲಿ ಪೂರ್ತಿಯಾಗಿ 10,500 ಮಂತ್ರಗಳನ್ನು ಕೊಟ್ಬಿಟ್ಟಿದೆ. ಈಗ ಯಾರಾದ್ರೂ ಇದು ಇಟ್ಕೊಂಡ್ರೆ ನನಗೆ ಇಡೀ ಋಗ್ವೇದ ಈಗ ನಮ್ಗೆ ಲಭ್ಯವಿರೋ 10,500 ಮಂತ್ರಗಳು ಇದರಲ್ಲಿದೆ. ಮಂತ್ರ ಪಠಣ ಮಾಡಕ್ಕೆ ಹೌದು, ಖಂಡಿತ. ಮೊದಲನೇ ಮಂತ್ರದಿಂದ ಅಷ್ಟು 10,500 ಮಂತ್ರ. ಇದು ಯಾಕೆ ತುಂಬಾ ಮುಖ್ಯ ಅಂತಂದ್ರೆ ಈಗಿರೋ ಲಭ್ಯ ಅಷ್ಟು ಸಾಕ್ಷ್ಯ 3 ಆಬ್ಜೆಕ್ಟಿವ್ಸ್ ಅಲ್ಲಿ ಫಸ್ಟ್ ಒಂದು ಪ್ರಿಸರ್ವೇಷನ್ ಇದೆ, ಅದರಲ್ಲಿ ಫಸ್ಟ್ ಇದರಲ್ಲೇ ಆಗಿತ್ತು. ಆಮೇಲೆ 2ನೇ ಹಂತದಲ್ಲಿ
ಇದಕ್ಕಿಂತ ಸ್ವಲ್ಪ ಚಿಕ್ಕ ಚಿಕ್ಕ ಪುಸ್ತಕಗಳು ಈ ಸೆಮ್ಯಾಂಟಿಕ್ಸ್ ಆಫ್ ವೇದ ಅಥವಾ ಇದರ ಅರ್ಥವನ್ನ ತೆಗೆದುಕೊಳ್ಳುತ್ತ ಸೆಮ್ಯಾಂಟಿಕ್ಸ್ ಅಂತಿದೆ. ಇದರಲ್ಲಿ ಸೆಮ್ಯಾಂಟಿಕ್ಸ್ ಅಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈಗ ನಮ್ದು ಆನ್ಲೈನ್ ಈಗೇನು ಕ್ಲಾಸ್ ಮಂಗಳವಾರ ನಡೀತಿದೆ ಈ ಪುಸ್ತಕನೇ ನಾವು ಇದನ್ನ ಸೆಮ್ಯಾಂಟಿಕ್ಸ್ ಅಥವಾ ಇದರ ಅರ್ಥವನ್ನು ನೋಡ್ತೀವಿ. ಈಗ ಧರ್ಮ ಅನ್ನೋ ಪುಸ್ತಕ ಇವೆಲ್ಲ ಮೀಡಿಯಂ ಸೈಜ್ ಪುಸ್ತಕ. ಧರ್ಮ ಅಂಡ್ ಡೆವಲಪ್ಮೆಂಟ್ ಪ್ರಾಸ್ಪರಿಟಿ. ಧರ್ಮ ಅಂದ್ರೆ ನಮಗೊಂಥರ ಯಾವುದೋ ಒಂದು ರಿಲಿಜನ್ ಅದರದೆಲ್ಲ ಕಾನ್ಸೆಪ್ಟ್ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಈ ಧರ್ಮ ಅಂದ್ರೆ ಒಂದು ಯಾವ್ದು ಧಾರಣೆಯನ್ನ ಮಾಡೋದು, ಸಪೋರ್ಟ್ ಮಾಡೋದು, ಇಡೀ ಜೀವವನ್ನು ಸಪೋರ್ಟ್ ಮಾಡೋದು ಧರ್ಮ. ಈ ರೀತಿಯ ಮಿಡಿಲ್ ಸೈಜ್ ಪುಸ್ತಕಗಳು ಅಂದ್ರೆ ಸ್ವಲ್ಪ 300-400 ಪೇಜ್ ಇರುವಂತದ್ದು. ಇದು ನಿಮ್ಗೆ ಪ್ರೊಫೆಸರ್ ಕಶ್ಯಪ್ ಅವ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಪೂರ್ತಿ ಅಂದ್ರೆ ಅವರ ಜೀವನ ಪೂರ್ತಿ ಅವರೇ ಇದನ್ನ ಅಪ್ರೂವ್ ಮಾಡಿರೋದ್ರಿಂದ ಅವ್ರ ಬಯೋಗ್ರಫಿ ಅಂತ ಕರೀಬಹುದು ನಾವು. ಇವರು ಶ್ರೀ ಪ್ರಕಾಶ್ ಶಾನ್ಭಾಗ್ ಅಂತ ಅವರು ಇಂಜಿನಿಯರ್, ಅವರು ಇದನ್ನ ಬರೆದ್ರು. ಬೈ ಅಂಡ್ ಲಾರ್ಜ್ ಅವ್ರ ಇಡೀ ವರ್ಕ್ಸ್ ಹೇಗೆ ಒಂದು ವೈದಿಕ ಜೀವನ ನಡೆಸಿದ್ರು, ಲೆಡ್ ಎ ವೇದಿಕ್ ಲೈಫ್ ಅನ್ನೋದಕ್ಕೆ ಎಕ್ಸಾಂಪಲ್. ಇವನ ಸೆಮ್ಯಾಂಟಿಕ್ಸ್ ನ ಹೇಗೆ ತಂದ್ರು ಅಂತ. ಮೂರನೇ ಪಾರ್ಟ್ ಇರೋದು ಪುಸ್ತಕಗಳಲ್ಲಿ ಚಿಕ್ಕ ಚಿಕ್ಕ ಪುಸ್ತಕಗಳು. ನಮಗೆ 400 ಪೇಜಸ್ ಪುಸ್ತಕ ಓದೋದು ಕಷ್ಟ ಅಂತ ಪ್ರೊಫೆಸರ್ ಯಾವಾಗ ಹೇಳರು, ಪುಸ್ತಕ ಓದಿದ್ದೀರೇನಪ್ಪ ನೀವು ಓದಲ್ಲ ಅಂತ ಗೊತ್ತು ಎಂದು. ಈಗ ಅದ್ರಲ್ಲಿ ಏನಿದೆ, ಈಗ ಪುರುಷ ಸೂತ್ರ ಈ ತರ ಒಂದು ಚಿಕ್ಕ ಪುಸ್ತಕ ತಗೊಂಡು ಅದರಲ್ಲೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಈಗ ಅಗ್ನಿ ಅಂದ್ರೆ ಏನು ವೇದಗಳಲ್ಲಿ ಅದನ್ನ ಚಿಕ್ಕ ಚಿಕ್ಕ ಪುಸ್ತಕ. ಸೊ ಆ ರೀತಿ ಸರಸ್ವತಿ ಅಂದ್ರೆ ಇವೆಲ್ಲ ವೇದದಲ್ಲಿರೋ ದೇವತೆಗಳು, ಗಾಯತ್ರಿ ಮಂತ್ರ, ಗಣಪತಿ, ಸರಸ್ವತಿ, ಇವು ಇದ್ರದ ಅಪ್ಲೈಡ್ ಮಾಡಿ ವೇದ ನಾಲೆಜ್ ಇನ್ ಮಾಡರ್ನ್ ಕಾಂಟೆಕ್ಸ್ಟ್ ಅಂದ್ರೆ ಇದು ಯಾಕೆ ಇವತ್ತು ಬೇಕು ಅನ್ನೋದ್ರ ಬಗ್ಗೆ ಈ ತರ ಪುಸ್ತಕಗಳಿದೆ. ವೇದಗಳ ಅಪ್ಲೈಡ್ ಪಾರ್ಟ್ ಹೆಲ್ತ್ ಅಂಡ್ ಹೀಲಿಂಗ್ ಮಂತ್ರ, ಯಾವ ಮಂತ್ರಗಳಿಂದ ಯಾವ್ಯಾವ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡುವುದು, ಇದೆಲ್ಲ ಪ್ರೂವನ್ ಇದೆ. ಈಗ ಸೈನ್ಸ್ ನಾವೇನ್ ಹೇಳ್ತಿದ್ದೀವಿ ಅದೆಲ್ಲ ಟ್ರೈಡ್ ಅಂಡ್ ಟೆಸ್ಟ್. ಆದ್ರೆ ವೇದ ಇಷ್ಟಕ್ಕೆ ಸೀಮಿತ ಅಲ್ಲ, ಇದನ್ನ ಇನ್ನೂ ಎತ್ತರ ಕರ್ಕೊಂಡು. ಸರ್, ಈ ಪುಸ್ತಕ ಓದ್ಬೇಕಾದ್ರೆ ನೆನಪಿದೆ, ಇಲ್ಲಿ ಕಶ್ಯಪ್ ಸರ್ ಅವರು ಅದ್ರ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದು ಎಷ್ಟು ಆಳವಾಗಿ ಹೋಗುತ್ತೆ ನಮ್ಮ ಒಳಗಡೆ ಅಂದ್ರೆ, ಅಪ್ಪ ಇದು ವೇದದಲ್ಲಿ ಈ ತರನೆಲ್ಲ ಇದೆಯಾ, ನಿಜವಾಗ್ಲೂ ಎಷ್ಟೋ ಸರಿ ನನ್ಗೆ ಅಯ್ಯೋ ಇದೆಲ್ಲ ಇದೆಯಾ ವೇದದಲ್ಲಿ ಅಂದ್ರೆ ಎಲ್ಲವೂ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಷ್ಟು ಡೀಟೇಲ್ ಆಗಿ ಒಂದು ಚಿಕ್ಕ ಮಗು, ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರ ಕ್ಲಾಸಲ್ಲಿ, ಒಂದು ಪುಟಾಣಿ ಮಗುಗೆ ಅದನ್ನ ಕಲಿಸಿ ನೀಟಾಗಿ ಬಾಯಿಗಿಡೋ ತರ ಅಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಬೇರೆ ನಾವು ಯಾವುದೇ ವೇದದ್ದು ಏನೇ ರಿಸರ್ಚ್ ಮಾಡಿ ಯಾವುದೇ ಇನ್ಫಾರ್ಮೇಶನ್ ಗೂಗಲ್ ಇಂದ ತಗೊಂಡ್ರು ಸಿಗೋಕೆ ಅಸಾಧ್ಯವಾದಂತಹ ಮಾಹಿತಿ. ಇದಕ್ಕೆ ಮೂಲನ ಹೇಳ್ಬಿಡ್ತೀನಿ ಯಾಕೆ ಅದು ಹಾಗಾಗಿತ್ತು ಅಂತಂದ್ರೆ, ಮುಖ್ಯವಾಗಿ ಅದು ಪ್ರೊಫೆಸರ್ಗೆ ಅವರು ಪರ್ಡ್ಯೂ ಯೂನಿವರ್ಸಿಟಿ ಇದ್ದಾರೆ, ಹಾರ್ವರ್ಡ್ ಅಲ್ಲಿ PhD ಮಾಡಿದ್ರು. US ಅಲ್ಲಿ ಹೋಗಿ ಲೈಬ್ರರಿಗೆ ಹೋದಾಗ ಅವರು ಎಲ್ಲಾ ಧರ್ಮದ, ಇವತ್ತು ನಾವು ಯಾವ ಧರ್ಮ ರಿಲಿಜನ್ ಪುಸ್ತಕಗಳು ಸಿಗ್ತಿತ್ತು. ಅವರು ಭಾರತೀಯರ ಬಗ್ಗೆ ಓದ್ಕೋಬೇಕು ಅಂತ ಹೋದಾಗ ಬೇರೆ ಪುಸ್ತಕ ಅಲ್ಲಿ ಇರಲಿಲ್ಲ. ಎಲ್ಲೋ ಒಂದು ಮೂಲೆ ಹೋಗಿ ನೋಡಿದಾಗ ಪೂರ್ತಿ ಧೂಳು ಹೊಡೆದಿತ್ತು. ಯಾವುದೋ ಒಂದು ಧೂಳು ಹೊಡೆದ ಪುಸ್ತಕ ನಾವಾಗಿದ್ರೆ ಯಾರೋ ಬೈಕೊಂಡು ಬರ್ತಿದ್ವಿ, ಏನು ಪ್ರಿಸರ್ವ್ ಮಾಡಿಲ್ಲ, ಏನ್ ದೇಶನೋ ಇಲ್ಲಿ ಅಂತ. ಅವರು ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಅವ್ರಿಗೆ. ಹಾಗಾಗಿ ಅವರು ಆ ನೋವನ್ನು ನೋಡಿದರೆ ಅವರ ಅನುಭವದಲ್ಲಿ ಇವೆಲ್ಲ ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ. ಹೆಚ್ಚು ಕಮ್ಮಿ ಒಂದು 14-15 ವರ್ಷ ಆಗಿತ್ತು ಅವ್ರಿಗೆ ಬರೀ ಇಷ್ಟನ್ನು ಮಾಡೋದಕ್ಕೆ. ಆಮೇಲೆ ಅದರ ಆನಂದ ಏನು ಅಂತ ಈ ತರ ಪುಸ್ತಕ, ಈ ತರ ಪುಸ್ತಕಗಳು ಏನ್ ಮಾಡುತ್ತೆ, ವೇದಗಳು ಹೇಗೆ ಆನಂದ ಕೊಡುತ್ತೆ. ಮತ್ತೆ ವೇದದಲ್ಲಿ ಎಲ್ಲಾ ಇದೆ ಅಂತ ಹೇಳ್ಬಿಡೋದು ಒಂದು ಪಾರ್ಟ್. ಎಲ್ಲ ಇದೆ ಅಂದ್ರೆ ಇನ್ ಪ್ರಿನ್ಸಿಪಲ್, ಅದು ನಾಟ್ ಇನ್ ಪ್ರಾಕ್ಟಿಸ್. ಯಾಕೆ ಇದು ನಿರಂತರ, ಸನಾತನ ಅಂದಾಗ ಯಾವಾಗಲೂ ಇವಾಲ್ವ್ ಆಗ್ತಾ ಇರುತ್ತೆ. ವೇದದ ಪ್ರಿನ್ಸಿಪಲ್ಸ್ ಉಳಿಯುತ್ತೆ. ಅದು ಆ ಪ್ರಿನ್ಸಿಪಲ್ ಮೇಲೆ ಈಗಿನ ಕಾಲಘಟ್ಟಕ್ಕೆ ನನ್ನ ಸ್ವಭಾವಕ್ಕೆ ಏನ್ ಬೇಕೋ ಅದು ಅಲ್ಲಿಂದ ಹೊರಗೆ ಬರುತ್ತೆ. ಈ ರೀತಿ ಮಾಡ್ಕೊಂಡು ಹೋಗುತ್ತೆ. ಈ ಪುಸ್ತಕಗಳನ್ನ ಇನ್ನೂ ಸ್ವಲ್ಪ ಹೆಚ್ಚು ಹತ್ರ ತರಲಿ ಅಂತ ಇವತ್ತು ನಾವು ಯಾವ ಸಂಪ್ರದಾಯದಲ್ಲಿ ಈ ಬಾಗಿನ ಕೊಡ್ತೀವಿ ಗೌರವದಲ್ಲಿ, ಇದು ವೇದ ಬಾಗಿನ ಅಂತ ಮಾಡಿ, ಅಂದ್ರೆ ಇದರ ಆನಂದ ಕೊಡೋದು ಇರಬೇಕು. ವೇದ ಬಾಗಿನ ಅಂತ ಇದರಲ್ಲಿ 4 ಎಸೆನ್ಷಿಯಲ್ಸ್ ಅದು ಈ ತರ ಪ್ಯಾಕ್ ಮಾಡಿ ಹೀಗೆ ಕೊಡುತ್ತೆ. ಈಗ ನಾವೇನ್ ಮಾಡಿದ್ವಿ, ಯಾವ್ದೋ ಒಂದು ಉಪನಯನ ಆಯ್ತು, ಫಂಕ್ಷನ್ ಆಯ್ತು, ಅವ್ರಿಗೆ ಇದನ್ನ ಕೊಡೋದು. ಆಮೇಲೆ ಈ ತರ ಚಿಕ್ಕ ಚಿಕ್ಕ ಪುಸ್ತಕಗಳು ಇನ್ನೂ ಸುಮಾರು, ಧ್ಯಾನ, ಮತ್ತೆ ಈ ಮ್ಯಾರೇಜ್ ಅಂತ ಒಂದು ಪುಸ್ತಕ ಇದೆ, ಈ ಸಿಂಬಾಲಿಸಮ್ ಆಫ್ ಮ್ಯಾರೇಜ್. ಈಗ ಮದುವೆ, ಇದನ್ನ ಡಾಕ್ಟರ್ ಜಯಗೀರ್ದಾರ್ ಅವರು ಕಂಪೈಲ್ ಮಾಡಿದ್ದು. ವೇದಗಳಲ್ಲಿ ಮದುವೆ ಅಂತ ಯಾವ್ದನ್ನ ಕರೀತಾರೆ, ಅದು ಹೇಗೆ ಗಂಡ ಹೆಂಡತಿ ಅಂದ್ರೆ ಅದು ಪುರುಷ ಪ್ರಕೃತಿಯ ಒಂದಾಗುವಂಥದ್ದು. ಈ ತರ ಚಿಕ್ಕ ಪುಸ್ತಕ, ಈ ತರ ಒಂದು ಮದುವೆ ಮನೆಯಲ್ಲಿ ಏನೇನೋ ತಾಂಬೂಲ ಕೊಡೋ ಜೊತೆಗೆ ಇದರದ್ದು ಒಂದು ಈ ಪುಸ್ತಕದಲ್ಲಿ 25 ರೂಪಾಯಿ ಒಂದು ಕಾಯಿ ಕೊಟ್ಟು ಅದನ್ನ ಪ್ಲಾಸ್ಟಿಕ್ ಕವರ್ಗಳನ್ನು ಕೊಡೋದ್ ಬದಲು ಎಷ್ಟೋ ಜನ ಅಲ್ಲೇ ಕೈ ತೊಳಿದ ಅಲ್ಲೇ ಬಿಟ್ಟು ಹೋಗ್ತಾರೆ. ಈ ರೀತಿಯಾಗಿ ಒಂದು ಪ್ರಯತ್ನ ಇದು. ಏನಂದ್ರೆ ಇದು
ಅವ್ರಿಗೆ ನಮ್ಮ ನಿತ್ಯದಲ್ಲಿ ಕನೆಕ್ಟ್ ಆಗ್ಬೇಕು. ಮದುವೆ ಮನೆಗೆ ಹೋದ್ರೆ ಯಾರು ಮಂತ್ರನೇ ಕೇಳಿಸ್ಕೊಳ್ಳಲ್ಲ. ಈ ರೀತಿ ಪುಸ್ತಕಗಳು ಇದು ಒಂದು ತುಂಬಾ ಕಾಮನ್ ಆಗಿ ಕೊಡುವಂಥದ್ದು. ವೇದ ಜ್ಞಾನ ಯಾಕೆ ಅಂತ 10 ರೂಪಾಯಿ ಪುಸ್ತಕ ಇದೆ. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಒಂದು ಸ್ಟಾಕ್ ಇಟ್ಬಿಟ್ಟಿರ್ತೀವಿ ನಮ್ಮ ಮನೆಯಲ್ಲಿ. ಯಾರಿಗಾದ್ರೂ ಏನಾದ್ರು ಬಂದಿದ್ರು, ಮಕ್ಕಳು ಬಂದಿದ್ರು, ಅವ್ರ ಕೈ ಕೊಟ್ಟು ಕಳಿಸ್ಬಿಡೋದು. ಮಕ್ಕಳಿಗೆ ಏನಾದ್ರು ಕೊಟ್ಟಾಗ ರಿಟರ್ನ್ ಗಿಫ್ಟ್ ಅಂದಿರಲ್ಲ, ಖುಷಿ ಆಗುತ್ತೆ. ಆದ್ರೆ ಅವ್ರ ತಕ್ಷಣ ಅವ್ರು ಓದಲ್ಲ, ಮನೇಲಿ ಹೋಗಿ ಎಲ್ಲೋ ಇಟ್ಟಿರ್ತಾರೆ. ಯಾವಾಗಲೂ ಒಂಥರ ಹಿಂಗ್ ಬೋರ್ ಆದಾಗ ಸುಮ್ಮನೆ ತೆಗಿತಾರೆ. 2 ಸಾಲುಗಳು ಓದಿದ್ರು. ಹೌದು ಸರ್. ಮತ್ತೆ ಇದೆಲ್ಲ ಪ್ರಶ್ನೆ ಉತ್ತರ ತರ ಇರೋದು. ಆಧ್ಯಾತ್ಮಿಕ ಅಂದ್ರೆ ಏನು, ರೈಟ್, ಈ ತರ ಕ್ವಶನ್ ಅಂಡ್ ಆನ್ಸರ್. ಇವತ್ತು ನಾವು ಯಾವ ರೀತಿ ಓದ್ಕೊಂಡಿದೀವಲ್ಲ ಅದನ್ನೇ ಇದರಲ್ಲಿ ಅವರು ತೋರಿಸಿದೆ. ಯಾಕಂದ್ರೆ ಅವರು ಪ್ರೊಫೆಸರ್ ಆಗಿನೂ ಇದ್ರು, ಒಬ್ರು ಸೈಂಟಿಸ್ಟ್ ಆಗಿ ಇದ್ರು, ಮತ್ತೆ ಒಬ್ಬ ವೇದದ ಪ್ರಿಯ, ಅದನ್ನ ಆನಂದಿಸಿ ಅದನ್ನ ಮಾಡಿದ್ದಾರೆ. ಹಾಗೆ ಎಷ್ಟು ಸುಲಭವಾಗಿ ಮೇಡಮ್ ಹೇಳಿದಂಗೆ ಚೆನ್ನಾಗಿ ತಾಯಿ ಹೇಗೆ ಅನ್ನ ಚೆನ್ನಾಗಿ ಕಲಿಸಿ ಅದನ್ನ ನುಣುಪಾಗಿ ಮಾಡಿ ಬಾಯಿಲಾಕಿ ನಾವು ನುಂಗೋದು ಒಂದೇ ಕೆಲಸ. ಆ ಕೆಲಸ ನಾವು ಮಾಡ್ಬೇಕು. ಆಕ್ಚುಲಿ ಈ ಸೆಕ್ಷನ್ ಬಂದ್ಮೇಲೆ ನಮ್ ಬ್ಯಾಗ್ ಅಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ನೀವು ಹೇಳಿದಾಗೆ ಅಲ್ಲಲ್ಲೇ ಪುಸ್ತಕ ಸಿಗುತ್ತೆ. ಅದು ನೋಡಿದಾಗ ಒಂದ್ 5 ನಿಮಿಷ ಕೂತು ಅದು ಓದೋದೇ ಒಂದು ಸಂಭ್ರಮ. ಈ ತರದ ಪುಸ್ತಕಗಳು ಖಂಡಿತ ತುಂಬಾ ಅವಶ್ಯಕ. ಸಣ್ಣದು ನಾವು ಬ್ಯಾಗಲ್ಲಿ ಏನೇನೋ ಸಾಮಾನು ಇಟ್ಕೊಳ್ತೀವಿ, ಅದ್ರ ಬದಲು ಈ ತರ ಪುಸ್ತಕಗಳು. ನಾವು ಈ ಪುಸ್ತಕ ಎಷ್ಟು ಪ್ರಿಂಟ್ ಮಾಡೋದಲ್ಲ, ಯಾಕಂದ್ರೆ ಇದಕ್ಕೆ ಪ್ರೊಫೆಸರ್ ಇದಕ್ಕೂ ಒಂದು ಹೇಳ್ತಾರೆ, ನಾನು ಇಷ್ಟೊಂದು ಪುಸ್ತಕಗಳು ಪ್ರಿಂಟ್ ಮಾಡ್ಬಿಟ್ನಲ್ಲಪ್ಪ, ಎಷ್ಟು ಮರಗಳೆಲ್ಲ ಕಡಿಬೇಕಾಯ್ತು ಅಂದ್ಬಿಟ್ಟು ಅರೋವೇದ ಅಂತ ಬಿಂದುಮಾದವರು ಹೇಳಿದ್ರಲ್ಲ, ಅಲ್ಲಿ 10 ಎಕರೆ ಜಾಗ ತೆಗೆದುಕೊಂಡು ಅಲ್ಲಿ ಏನೂ ಇರ್ಲಿಲ್ಲ, ಸುಮಾರು ಈಗ 10,000ಕ್ಕೂ ಎಷ್ಟು ಮರಗಿಡಗಳು ಹಾಕಿದ್ದಾರೆ. ಹೇಳ್ತಾರೆ ನಾನು ಪ್ರಕೃತಿಯಿಂದ ಅಷ್ಟು ಉಪಯೋಗಿಸ್ಕೊಂಡ್ಬಿಟ್ಟೆ, ಈಗ ಅದು 10 ಪಟ್ಟು ನಾನು ಕೊಡಬೇಕು ಅಂತ. ಇದು ವೈದಿಕ ಜೀವನ ಅಂತ. ಸರ್, ಈ ತರ ಯೋಚನೆ ಮಾಡೋರ್ನ ನಾವು ನಿಜವಾಗ್ಲೂ ಕಶ್ಯಪ್ ಸರ್ ಅವ್ರನ್ನೇ ಮೊದಲನೇ ಬಾರಿ ನೋಡಿದ್ದು. ಇಷ್ಟೆಲ್ಲ ಪುಸ್ತಕ ಬರ್ದಿದೀನಿ, ಪೇಪರ್ ಯೂಸ್ ಮಾಡಿದೀನಿ, ಅದಕ್ಕೆ ನಾನು ಗಿಡ ನೆಡ್ಬೇಕು ಅನ್ನೋದು ಈ ತರ ಯಾರಿಗೂ ಮನ್ಸಿಗೆ ಬಂದಿರೋದು ನಾನು ಕೇಳಿ. ಹೌದು, ಅಂತ ಉತ್ತಮವಾದ ಕೆಲಸ ಮಾಡಿ ಅವರೇ ಹಾಗೆ ಅನ್ಕೊಂಡಿದ್ದಾರೆ. ಸೊ ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ ವಾಸ್ ಅ ಪ್ಲೆಜರ್ ಟಾಕಿಂಗ್ ಟು ಯು. ಈಗ ವೀಕ್ಷಕರೇ, ಕಶ್ಯಪ್ ಸರ್ ಅವರ ದೇಹತ್ಯಾಗ ಆದ್ಮೇಲೆ ನಾವು ಕಶ್ಯಪ್ ಸರ್ ಅವ್ರನ್ನ ಒಂದು ಮಹಾನ್ ವ್ಯಕ್ತಿಯಲ್ಲಿ ನೋಡ್ತೀವಿ. ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಇದು ನನ್ನ ಸೌಭಾಗ್ಯ. ಬನ್ನಿ. ಕಶ್ಯಪ್ ಸರ್ ಅವರ ಜಾಗದಲ್ಲಿ ಈಗ ಪ್ರತಿ ಮಂಗಳವಾರ ಕ್ಲಾಸಸ್ ನ ತಗೊಂಡು ನಮ್ಗೆಲ್ಲ ಗೈಡ್ ಮಾಡ್ತಾ ನಮ್ಮ ಒಂದು ಶಕ್ತಿಯಾಗಿ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಡಾಕ್ಟರ್ ಜಾಗೀರ್ದಾರ್ ಸರ್ ಅವ್ರನ್ನ ನಾನೀಗ ನಿಮಗೆ ಪರಿಚಯ ಮಾಡಿಸ್ತೀನಿ. ಈ ವಿಡಿಯೋವಿನ ಇನ್ನೊಂದು ಮುಖ್ಯವಾದ ಉದ್ದೇಶ, ಅದಕ್ಕಿಂತ ಮುಂಚೆ ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟು ಸಮಯ ಕೊಟ್ಟಿದ್ದಕ್ಕೆ. ನೀವು ಇಷ್ಟು ಬ್ಯುಸಿ ಇರ್ತೀರಾ, ಅದರಲ್ಲೂ ಈ ಒಂದು ರಿಕ್ವೆಸ್ಟ್ಗೆ. ಯಾಕಂದ್ರೆ ನಮ್ಮೆಲ್ಲ ವೀಕ್ಷಕರು ತುಂಬಾ ದಿನಗಳಿಂದ ವೇದಗಳ ಬಗ್ಗೆ ಮತ್ತು ಕಶ್ಯಪ್ ಸರ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ರು. ಇವತ್ತು ಆಪರ್ಚುನಿಟಿ ಬಂತು. ಬನ್ನಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ಇನ್ನೊಂದು ಪ್ರಮುಖ ಉದ್ದೇಶ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಏನು ಅಂದ್ರೆ, 3ನೇ ತಾರೀಕು ಫೆಬ್ರವರಿ 10 ಗಂಟೆಯಿಂದ 2 ಗಂಟೆವರೆಗೂ ಕಶ್ಯಪ್ ಸರ್ ಅವರು ಮತ್ತು ಅವರ ಕೆಲಸಗಳ ಬಗ್ಗೆ ಇನ್ನೂ ಹೆಚ್ಚು ಜನಕ್ಕೆ ಪರಿಚಯ ಆಗಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಸಾಕ್ಷಿ ಕಡೆಯಿಂದ ಆಯೋಜಿಸ್ತಾ ಇದ್ದಾರೆ. ನೀವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು. ಸಾಕಷ್ಟು ಸಾರಿ ಅದು ಚಿಕಿತ್ಸೆ ಬಗ್ಗೆ ಆಗಿರಬಹುದು ಅಥವಾ ಹೋಲಿಸ್ಟಿಕ್ ವೆಲ್ನೆಸ್ ಬಗ್ಗೆ, ಔಷಧರಹಿತ ಚಿಕಿತ್ಸೆ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಸುಮಾರು ಸತಿ ಕಶ್ಯಪ್ ಸರ್ ಅವರು ಅಥವಾ ಅವ್ರದ್ದು ಕೆಲವು ಬುಕ್ಸ್ ಅಲ್ಲಿ ಕೆಲವು ಸಾಲುಗಳನ್ನ ನಾನು ಕೋಟ್ ಮಾಡೋದು ನೀವು ಕೇಳಿರಬಹುದು. ಆ ವಿಷಯವಾಗಿ ಆಳವಾಗಿ ತಿಳ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ ನಿಮಗಿದೆ. ನೀವು ಇವಾಗ ನೋಡಿದ್ರಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಕಶ್ಯಪ್ ಸರ್ ಅವರು. ಅವರಿಗೆ ಬೆನ್ನೆಲುಬಾಗಿ ನಿಂತಹ ಜಾಗೀರ್ದಾರ್ ಸರ್ ಅವರು. ಸರ್, ದಯವಿಟ್ಟು ಹೇಳಿ, ಯಾವ ರೀತಿ ಈ ಪ್ರೋಗ್ರಾಮ್ನ ಫೆಬ್ರವರಿ 3ನೇ ತಾರೀಕು ಪ್ಲಾನ್ ಮಾಡಿದ್ದೀರಾ ಮತ್ತು ಯಾರೆಲ್ಲ ಬರಬಹುದು ಮತ್ತು ಇನ್ನೇನೇನು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೀರಾ ವೀಕ್ಷಕರು ದಯವಿಟ್ಟು ತಿಳಿಸ್ಕೊಡಿ. ಡಾಕ್ಟರ್ ಆರ್.ಎಲ್. ಕಶ್ಯಪ್ ಅವರು ಮುಂದಿನ 1,000 ವರ್ಷಗಳವರೆಗೂ ಎಲ್ಲ ಜನಾಂಗವನ್ನು ಪ್ರೇರೇಪಿಸುವಂತಹ ಕೆಲಸ ಮಾಡಿದ್ದಾರೆ. ವೇದಾಂತ ವಿದ್ವಾನ್ ಪದ್ಮಶ್ರೀ ಡಾಕ್ಟರ್ ಆರ್.ಎಲ್. ಕಶ್ಯಪ್ ಅವರು ವೇದ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಅನುಪಮ. ಅವರ ಈ ವೇದದ ಕೆಲಸವನ್ನು ಮೆಚ್ಚಿ ದೇಶ ವಿದೇಶದ ಅನೇಕ ವಿದ್ವಾಂಸರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವ್ಯಾನ್ ಹಿಕ್ಸ್ ಅನ್ನುವಂಥವರು ಇಟ್ ಈಸ್ ಅನ್ ಅಚೀವ್ಮೆಂಟ್ ಆಫ್ ಟೆಲಾರ್ ಹೈಟ್ಸ್ ಅಂತ ಹೇಳಿದ್ದಾರೆ. ಪ್ರೊಫೆಸರ್ ಎಸ್.ಕೆ. ರಾಮಚಂದ್ರ ರಾವ್ ಅವರು ಡಾಕ್ಟರ್ ಕಶ್ಯಪ್ಸ್ ಕಾಂಟ್ರಿಬ್ಯೂಷನ್ಸ್ ಆರ್
pioneering contribution in the field of Vedic research and Indology ಅಂತ ಹೇಳಿದ್ದಾರೆ. ಕಶ್ಯಪ್ ಅವರು 1938ರಲ್ಲಿ ಜನಿಸಿ 2022ರಲ್ಲಿ ಅವರು ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದರು. ಎಂಜಿನಿಯರಿಂಗ್ ಫೀಲ್ಡ್ನಲ್ಲಿ ವಿಶೇಷವಾಗಿ ಕಂಪ್ಯೂಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ಯಾಟರ್ನ್ ರೆಕಗ್ನಿಷನ್ ಇದರಲ್ಲಿ ವಿಶ್ವ ದಾಖಲೆ ಆಗುವಂತಹ ಕೆಲಸವನ್ನು ಮಾಡುವ ಜೊತೆಗೆ ಅವರು ವೇದಗಳ ಅಧ್ಯಯನ ಮತ್ತು ಅವುಗಳಿಗೆ ಭಾಷ್ಯ ಬರೆಯುವಂಥದ್ದು ಮತ್ತು ಈ ಭಾಷ್ಯವನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನು ಒಂದು ಜೀವನ ವೃತ್ತದಂತೆ 2012ವರೆಗೂ ಈ ಪ್ರಮುಖವಾದಂತಹ ಕೆಲಸ ಮಾಡಿದರು. 4 ವೇದಗಳಲ್ಲಿರುವಂತಹ 25,000 ಮಂತ್ರಗಳಿಗೂ ಕೂಡ ಅವರು ಇಂಗ್ಲಿಷ್ನಲ್ಲಿ ಭಾಷ್ಯ ಬರೆದರು. ಪ್ರಾಯಶಃ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಶ್ರೀ ಸಾಯಣಾಚಾರ್ಯರ ಹೊರತುಪಡಿಸಿ 4 ವೇದಗಳಲ್ಲಿರುವಂತಹ ಎಲ್ಲ ಮಂತ್ರಗಳಿಗೆ ಭಾಷ್ಯ ಬರೆದಂಥವರು ಪ್ರೊಫೆಸರೇ ಇರಬಹುದು. ಅಂದರೆ ವಿಜಯನಗರ ಸಾಮ್ರಾಜ್ಯದಿಂದ ಈ 500 ವರ್ಷಗಳಲ್ಲಿ ಇನ್ಯಾರೂ ಕೂಡ ಎಲ್ಲ ಮಂತ್ರಗಳಿಗೆ ಅರ್ಥ ಬರೆಯುವಂತಹ ಕಾರ್ಯದಲ್ಲಿ ನಿರತರಾಗಿರಲಿಲ್ಲ. ಹಾಗಾಗಿ ಅದು ಕೂಡ ಪ್ರೊಫೆಸರ್ ಕಶ್ಯಪ್ ಅವರ ಒಂದು ದೊಡ್ಡ ಸಾಧನೆ. ಈಗ ಅವರು ನಮ್ಮ ಜೊತೆಗೆ ಇಲ್ಲ. ಅವರ ಕೆಲಸ, ಅವರ ಜೀವನ ಅದನ್ನು ಮುಂಬರುವ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮ ಒಂದು ಕರ್ತವ್ಯ ಅಂತ ಭಾವಿಸಿ ಅವರ ಜೀವನ ಕಾರ್ಯ ಮತ್ತು ಅವರ ಕೃತಿ ಇದರ ಕುರಿತು ಒಂದು ಅರ್ಧ ದಿವಸದ ಸಿಂಪೋಸಿಯಂ ನಡೆಸಬೇಕು ಅಂತ ಯೋಜನೆ ಮಾಡಿದ್ದೀವಿ. ಫೆಬ್ರವರಿ 3 ಶನಿವಾರ ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಇದು ವಾಡಿಯಾ ರಸ್ತೆಯಲ್ಲಿದೆ. ಅಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಈ ಸಿಂಪೋಸಿಯಂ ನಡೆಯುತ್ತೆ. ಈ ಸಿಂಪೋಸಿಯಂನಲ್ಲಿ ಒಟ್ಟು 3 ಅವಧಿಗಳನ್ನು ಯೋಜಿಸಲಾಗಿದೆ. ಮೊದಲನೇ ಅವಧಿಯಲ್ಲಿ ಶ್ರೀ ಪ್ರಕಾಶ್ ಶಾನುಭೋಗ್, ಬೇಸಿಕಲಿ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್, ಇವರು ಡಾಕ್ಟರ್ RL ಕಶ್ಯಪ್ ಅವರ ಬಯೋಗ್ರಫಿಯನ್ನು, ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇವರು ಒಂದು 45 ನಿಮಿಷಗಳ ಕಾಲ ಡಾಕ್ಟರ್ ಕಶ್ಯಪ್ ಅವರ ಜೀವನವನ್ನು ನಮಗೆಲ್ಲರಿಗೂ ಪರಿಚಯಿಸಿಕೊಂಡಿದ್ದಾರೆ. ನಂತರ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಕೃಷ್ಣ ನಾರಾಯಣ ಸ್ವಾಮಿ, ಇವರು ನಾಸಾದಲ್ಲಿ ವಿಜ್ಞಾನಿಯಾಗಿದ್ದರು. ಕಳೆದ 50 ವರ್ಷಗಳಿಂದ ಅಮೆರಿಕದಲ್ಲಿ ಅವರದ್ದೇ ಆದಂತಹ ಒಂದು ಸಾಫ್ಟ್ವೇರ್ ಕಂಪನಿ ಆರಂಭ ಮಾಡಿ ಅದರ ಮೂಲಕ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಡಾಕ್ಟರ್ RL ಕಶ್ಯಪ್ ಅವರ ಸ್ಟೂಡೆಂಟ್ ಕೂಡ ಹೌದು. ಡಾಕ್ಟರ್ ಕಶ್ಯಪ್ ಅವರ ಎಲ್ಲ ಬರವಣಿಗೆಗಳನ್ನು ಅತ್ಯಂತ ಆಳವಾಗಿ, ಗಂಭೀರವಾಗಿ ಅಧ್ಯಯನ ಮಾಡಿದಂಥವರು ರಾಮಕೃಷ್ಣ ನಾರಾಯಣ ಸ್ವಾಮಿ ಅವರು. ಈ ಸಿಂಪೋಸಿಯಂಗೋಸ್ಕರನೇ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಡಾಕ್ಟರ್ ಕಶ್ಯಪ್ ಅವರ ಒಟ್ಟು 4 ವೇದಗಳನ್ನು ಅನುವಾದ ಮಾಡಿದ ಕೆಲಸದ ಬಗ್ಗೆ ಒಂದು ವಿಹಂಗಮ ನೋಟವನ್ನು ಮತ್ತು ಒಳನೋಟವನ್ನು ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಕಶ್ಯಪ್ ಅವರು ಏನು ಕೆಲಸ ಮಾಡಿದ್ದಾರೆ, ಅದರ ಮಹತ್ವ ಏನು, ಅದರಿಂದ ಹೀಗೆ ಮತ್ತು ಇನ್ನು ಮುಂದಿನ ಜನಾಂಗ ಪೀಳಿಗೆ ಅದನ್ನು ಹೇಗೆ ಪ್ರಯೋಜನ ಪಡೆದುಕೊಳ್ಳಬಹುದು ಅನ್ನೋ ವಿಷಯವಾಗಿ ರಾಮಕೃಷ್ಣ ನಾರಾಯಣ ಸ್ವಾಮಿ ಅವರು ಮುಖ್ಯವಾಗಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಇನ್ನೊಂದು ಅವಧಿ ಇರುತ್ತದೆ. ಅದರಲ್ಲಿ ನಮ್ಮ ವೇದವತಿ ಮತ್ತು ಪ್ರಾಕ್ಟಿಸಿಂಗ್ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರು, ಡಾಕ್ಟರ್ ಕಶ್ಯಪ್ ಅವರು ಏನು ಮುಖ್ಯವಾಗಿ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಅಂತ ಏನು ಮಾಡಿದರು. ಈವರೆಗಿಂದೆಲ್ಲ ಫಿಸಿಕಲ್ ಇಂಟರ್ಪ್ರಿಟೇಷನ್, ಎಕ್ಸಾಟರಿಕ್, ಬಟ್ ಅದಕ್ಕೆ ಒಂದು ಆಧ್ಯಾತ್ಮಿಕ ಅರ್ಥ ಏನಿದೆ
ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಕಶ್ಯಪ್ ಅವರ ಕೊಡುಗೆ ಏನು? ವಿಶೇಷವಾಗಿ ಡಾಕ್ಟರ್ ಕಶ್ಯಪ್ ಅವರು ಸೆಮ್ಯಾಂಟಿಕ್ಸ್ ಆಫ್ ಋಗ್ವೇದ, ಋಗ್ವೇದದ ಅರ್ಥಾನುಸಂಧಾನ, ಈ ಸಾಂಕೇತಿಕವಾಗಿರುವಂತಹ ಋಗ್ವೇದವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು, ವೇದವನ್ನು ಅಳವಡಿಸಿಕೊಳ್ಳುವುದರಿಂದ ಜೀವನದಲ್ಲಿ ಪ್ರಗತಿ ಹೇಗೆ ಸಾಧಿಸಿಕೊಳ್ಳಬಹುದು ಅನ್ನೋದನ್ನು ಡಾಕ್ಟರ್ ಕಶ್ಯಪ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ಅವರು ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ ಆ ದಿನ ಡಾಕ್ಟರ್ ನಾರಾಯಣ ಸ್ವಾಮಿಯವರು ಬರೆದಂತಹ ಅಂಡರ್ಸ್ಟ್ಯಾಂಡಿಂಗ್ ದಿ ವೇದಾಸ್ ಪುಸ್ತಕದ ಮಲಯಾಳಂ ಆವೃತ್ತಿ ಕೂಡ ಅವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸಂಶೋಧಕರಾಗಿದ್ದಂತಹ ವಿದ್ವಾಂಸರಾಗಿದ್ದಂತಹ ಎಸ್ ರಂಗನಾಥ ಅವರು ಶ್ರೀ ಅರವಿಂದರ ಬಗ್ಗೆ ದೇಶ ವಿದೇಶದ ಮಹನೀಯರು ವ್ಯಕ್ತಪಡಿಸಿದಂತಹ ಶ್ರೀ ಅರವಿಂದರ ಕುರಿತು 365 ಅಭಿಪ್ರಾಯಗಳು, ಒಪಿನಿಯನ್ಸ್ ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡಿದ್ದಾರೆ. ಆ ಪುಸ್ತಕವನ್ನು ಕೂಡ ಆ ಸಮಾರಂಭದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಆಧುನಿಕ ಕಾಲಕ್ಕೆ ವೇದಗಳ ಪ್ರಸ್ತುತತೆ ಏನು, ಈ ಎಲ್ಲ ವೇದಗಳು ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಹತ್ತಿರ ಆಗಿದ್ದಾವೆ, ಇದನ್ನೆಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕೆ, ಅದರ ಬಗ್ಗೆ ಅಧ್ಯಯನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಇಂಬು ನೀಡುವುದಕ್ಕೋಸ್ಕರ ಈ ಒಂದು ಅರ್ಧ ದಿನದ ವಿಚಾರ ಸಂಕಿರಣ ನಡೆಸ್ತಾ ಇದ್ದೀವಿ. ವೇದದಲ್ಲಿ ಆಸಕ್ತಿ ಇರುವಂತಹ, ಜೀವನದ ಪ್ರಗತಿಯಲ್ಲಿ ವಿಶ್ವಾಸ ಇರುವಂತಹ ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸುವುದು. ಇದರಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್ ಎಲ್ಲವನ್ನೂ ಮೀರಿದಂತಹ ವೇದ ಜೀವನದ ಸಂಭ್ರಮ ನಾವು ಈ ಜೀವನದಲ್ಲಿ ಅನುಭವಿಸಬೇಕು, ಅದನ್ನು ಏರ್ಪಡಿಸಬೇಕು ಅನ್ನುವಂತಹ ಕಾಳಜಿ ಇರುವಂತಹ ಎಲ್ಲರಿಗೂ ಕೂಡ ಶ್ರೀ ಅರವಿಂದ ಕುಮಾರಿ ಶಾಸ್ತ್ರಿ ವೇದ ಸಂಸ್ಕೃತಿ ಸಂಸ್ಥೆಯ ಮೂಲಕ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನೀವೆಲ್ಲರೂ ದಯವಿಟ್ಟು ಬನ್ನಿ, ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ವೇದದ ಸಂದೇಶವನ್ನು ನಾವೆಲ್ಲರೂ ಸೇರಿ ಮನುಕುಲದ ಒಳಿತಿಗಾಗಿ ಮುಂದೆ ತೆಗೆದುಕೊಂಡು ಹೋಗೋಣ ಅಂತ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಆತ್ಮೀಯವಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ತುಂಬಾ ಧನ್ಯವಾದಗಳು. ನಿಮ್ಮ ಪರಿಚಯ, ಡಾಕ್ಟರ್ ಕಶ್ಯಪ್ ಸರ್ ಅವರ ಪರಿಚಯ, ಸಾಕ್ಷಿಯ ಪರಿಚಯ ಆಗಿರೋದು ಖಂಡಿತ ನಮ್ಮ ಪೂರ್ವಜನ್ಮದ ಪುಣ್ಯ. ಅದರಲ್ಲೂ ಈ ಥರದೊಂದು ಕೆಲಸ ಭಾರತದ ಯಾವುದಾದ್ರೂ ಮೂಲೆಯಲ್ಲಿ ಆಗ್ಬೋದಾಗಿತ್ತು. ಕಶ್ಯಪ್ ಸರ್ ಅವರು ಈ ಸಂಸ್ಥೆಯನ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಸೌಭಾಗ್ಯ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇದೆ. ಅದರಿಂದ ವೀಕ್ಷಕರೇ, ನಾನು ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಸುವರ್ಣ ಅವಕಾಶವನ್ನ ಕೈ ತಪ್ಪೋಗಕ್ಕೆ ಬಿಡಬೇಡಿ. ಫೆಬ್ರವರಿ 3ನೇ ತಾರೀಕು ಖಂಡಿತ ಬನ್ನಿ. ನಿಮ್ಮ ಜೀವನದಲ್ಲಿ ಇದೊಂದು ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವೂ ಕೂಡ ನಿಮ್ಮ ಬದುಕಿಗೆ ಒಂದು ಮಹತ್ತರವಾದ ಒಂದು ತಿರುವನ್ನು ಕೊಡುತ್ತೆ ಅನ್ನೋದರಲ್ಲಿ ಖಂಡಿತ ಎರಡನೇ ಮಾತೇ ಇಲ್ಲ. ಕಶ್ಯಪ್ ಸರ್ ಅವರ ಮಾರ್ಗದರ್ಶನದಲ್ಲಿ ನೀವು ಯಾವ ರೀತಿ ನಿಮಗೆ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಆ ರೀತಿ ನೀವು ಅಲ್ಲಿಂದ ಬದುಕನ್ನು ತಗೊಂಡು ಹೋಗ್ಬೋದು. ಈ ವಿಡಿಯೋವನ್ನ ಅದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಸೊ ನಾನೀಗ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಶೇರ್ ಮಾಡ್ತೀನಿ. ದಯವಿಟ್ಟು ಸಾಕ್ಷಿ ಸಂಸ್ಥೆಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಎಷ್ಟು ಜನ ಬರ್ತಾ ಇದ್ದೀರಾ ಅಂತ ಹೇಳಿ ಕನ್ಫರ್ಮೇಶನ್ ತಗೊಂಡು ಆಮೇಲೆ ನೀವು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡಬಹುದು. ನಾನು ಕೂಡ ಅಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ಸ್ ಫಾರ್ ಆಲ್ ದಟ್ ಯು ಹ್ಯಾವ್ ಡನ್ ಟು ಯುವರ್ ಮೈ. ಥ್ಯಾಂಕ್ ಯು ಸರ್. ನಮಸ್ಕಾರ.